ಕಾಲಿಗೆ ಏನಾಯ್ತು? ಕಾಲಿಗೆ ನನ್ನ ಅದೊಂದು ನೋವು ಉಂಟು ನನಗೆ ಕಾಲು. ಮನೇಲಿ ಯಾರ್ಯಾರಿದ್ದಾರೆ? ನನ್ನದ ಹೌದು. ಯಾರಿಲ್ವಾ? ದೇವರೊಬ್ಬರೇ. ದೇವರೊಬ್ಬರು ಇದ್ದಾರಾ? ದೇವರೊಬ್ಬರಿದ್ದಾರೆ ನಿಮ್ಮಂಥವರು. ಕರ್ಕೊಂಡು ಬಂದ ಮೇಲೆ ಹೇಗಿದ್ದೀರಾ? ನಾನು ಈಗ ಆರೋಗ್ಯವಾಗಿದ್ದೇನೆ. ನಿಮ್ಮ ಮನೆಯಲ್ಲಿ? ನನ್ನ ಮನೆ ಕಾಪು. ಪಾಪುವ? ಮತ್ತೆ ಯಾಕೆ ಇಲ್ಲಿ ಕೂತಿದ್ರಾ? ಅಯ್ಯೋ ಮತ್ತೆ ನಾನು ಯಾರಿಲ್ಲ ನನಗೆ. ಯಾರಿಲ್ಲ ಅಂತ ಕೂತದ್ದ? ಅವರು ಕೂಡ ಇಲ್ಲ. ಯಾರು ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾರಲ್ಲ, ಅವರು ಸಿಸ್ಟರ್ ಕೂಡ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗಿದ್ರಾ? ಮೊನ್ನೆ ನೀವು ಹಾಸ್ಪಿಟ್ಲಿಗೆ ಹೋಗಿದ್ರಾ? ನಾನು ಬಂದೋದೆ, ಅಲ್ಲಿ ಬಂದೇ ಇಲ್ಲಿ ಬಂದದ್ದು. ಹೌದಾ? ಹೌದು, ನಾನು ಉಡುಪಿಯಲ್ಲಿದ್ದೆ, ಪ್ರೆಗ್ನೆಂಟ್ ಆಗಿದ್ದೆ. ಉಡುಪಿಯಲ್ಲಿ ಅಡ್ಮಿಟ್ ಆಗಿದ್ದೆ. ಇದು ಕಾಲು ಉಂಟಲ್ಲ, ಮದ್ದು ಮಾಡುದು ಅಲ್ಲಿದ್ದೆ. ಒಂದು ಮದ್ದು ಮಾಡಿದ? ಅದು 1 ತಿಂಗಳು ಅಲ್ಲಿದ್ದೆ. ಆ ದಿವಸ ಆಗಿ ನಾನು ಅಲ್ಲಿ ಬಂದೆ. ಮನೇಲಿ ಯಾರ್ಯಾರಿದ್ದಾರೆ? ನನ್ನದ ಹೌದು. ಯಾರಿಲ್ವಾ? ದೇವರೊಬ್ಬರೇ. ದೇವರೊಬ್ಬರು ಇದ್ದಾರಾ? ದೇವರೊಬ್ಬರಿದ್ದಾರೆ ನಿಮ್ಮಂಥವರು. ಹಾಗೆ ಇಲ್ಲಿ ಬಂದು ಕೂತದ್ದು ನೀವೀಗ? ಎಲ್ಲರೂ ಇರ್ತಾರೆ ಇಲ್ಲಿ. ಅದೇ ಬಂದು ಬೇಜಾರಾಗ್ತದಲ್ವ ಮಗ, ಒಬ್ಬಳೆ ಗೊತ್ತಿದೆ. ನಮ್ಮನೆಗೆ ಹೋಗುವ, ಬರ್ತೀರಾ? ಏನು ಬಂದ್ರೆ ಅಯ್ಯೋ ನನಗೆ ಸಂತೋಷ. ಮತ್ತೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಹೌದಾ? ಹೋಗೋಣ ನಮ್ಮ ಮನೆಗೆ. ಎಲ್ಲಿ? ಅದು ಕರ್ಕಳ. ಹೋಗೋಣ ಮಕ್ಕ. ಹಾಗಾದ್ರೆ ಒಂದು ಕೆಲಸ ನನ್ನ ಇನ್ನೊಂದು ಮನೆ ಉಂಟು ಉಡುಪಿ, ಆಗ್ಬೋದಾ? ಉಡುಪಿಗೆ ಕೂತು ಸಾಕಾಯ್ತು. ಮತ್ತೆ ಎಲ್ಲಿ ನಿಮ್ಗೆ ಎಲ್ಲಿ ಇಷ್ಟ? ನನಗೆ ಕಾಪು ಬೇಕು. ಕಾಪು ಎಲ್ಲಿ ಉಂಟಮ್ಮ? ಇಲ್ಲೆಲ್ಲ ಜಾಗ ಉಂಟಾ ಮನೆ ಬಾಡಿಗೆದು? ಬಾಡಿಗೆ ದುಡ್ಡು ಮಾಡಿಕೊಡ್ತೀರಾ? ಅಲ್ಲ, ಈಗಲೇ ಫೋನ್ ಮಾಡುವ, ಈಗಲೇ ಮಾಡುವ. ಈಗ ಅದು ಎಲ್ಲಕ್ಕಿಂತ ಫಸ್ಟಿಗೆ ಅದು ಹಾಸ್ಪಿಟ್ಲಿಗೆ ಹೋಗ್ಬೇಕು ನೀವು. ಯಾಕೆ ಕಾಲಿ? ಯಾವ ಮನೆಯಲ್ಲಿ ಹೋಗ್ಬೇಕಾದ್ರೂ ಫಸ್ಟಿಗೆ ಕಾಲು ತೋರಿಸ್ಬೇಕು. ಅದು ಕಾಲು ನಾನು ಅಲ್ಲಿ 1 ತಿಂಗಳು ಇದ್ದು ಬಂದದ್ದು. ಆಗಲೇ 1 ತಿಂಗಳು ಇದ್ದು ಬಂದದ್ದು. ಕಾಲಿಗೆ ಅದು ತೋರಿಸ್ಲೇಬೇಕು. ಕಾಲದು ಫಸ್ಟಿಗೆ ಕಾಲು ಕ್ಲಿಯರ್ ಆಗಬೇಕು, ಅದಕ್ಕೆ ಔಷಧಿ ಮಾಡಬೇಕು. ಕ್ಲಿಯರ್ ಆಗೋದಿಲ್ಲ, ಕ್ಲಿಯರ್ ಆಗುವಂಥದ್ದಲ್ಲ. ಅದಕ್ಕೆಂದರೆ ನಾನು ಫಸ್ಟಿಗೆ ಮಾಡಿದ್ದು ಅಲ್ಲಿದ್ದೆ, ಹುಷಾರಾಯಿತು, ಆಗಿದ್ದು ಸಾಪಾಗಿದೆ. ವಾಪಸ್ಸು ಆಚೆದು ನಾವು ಕೆಲಸ ಮಾಡ್ತೀವಲ್ಲ. ಲಕ್ಷ್ಮೀಕಾಂತ್ ಎಲ್ಲ ದೇವಸ್ಥಾನದ ಸ್ಥಾಪನೆ. ಹೌದೌದು. ಹಾಗೆ ನಮ್ಮನ್ನು ಕಾಲ್ ಮಾಡಿದ್ದೀರಾ ನೀವು? ಹೌದು, ಬೆಳಗ್ಗೆ ಕಾಲ್ ಮಾಡಿದ್ದೇವೆ ನಾವು. ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಹೇಳಿ. ನಮಗಂದ್ರೆ ಅವರು ಇಲ್ಲೇ ಪರಿಸರದವ್ರೆ, ಕಾಪು ಪರಿಸರದವ್ರು. ಬಟ್ ಅವ್ರಿಗೆ ಯಾರು ಹಿಂದೆ ಮುಂದೆ ಯಾರು ಕೂಡ ಇಲ್ಲ. ಏನೋ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ದಿನನಿತ್ಯದ ಅವ್ರು ಮಾಡ್ತಿದ್ರು. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಸಮಯದಿಂದ ಇಲ್ಲಿ 1 ತಿಂಗಳ ಹಿಂದೆ ಇದ್ರು. ಇಲ್ಲಿ ಇದ್ದವ್ರಿಗೂ ಬಂದವ್ರು ಹೋದವ್ರು ಏನೋ ಕೊಡ್ತಿದ್ರು, ಅದೇ ದಿನನಿತ್ಯದ ಊಟ ಎಲ್ಲ ಮಾಡ್ತಿದ್ರು. ಅದೇ ಅವರು ಹೋಗ್ತಿದ್ರು, ಆಸ್ಪತ್ರೆಗೆ ಹೋಗ್ತಿದ್ರು. ನಾವು 2 ಸಲ ಇವ್ರನ್ನ ಅಜ್ಜರ ಗಾಡಿಗೆ ಹಾಕಿದೆವು. ಒಂದ್ಸಾರಿ ಇಲ್ನೆಸ್ ಆಗಿ ಇಲ್ಲೇ ಬಳಗಿ ನಾವೇನೋ ಸಾಯ್ತಾರೇನೋ ಪರಿಸ್ಥಿತಿಯಲ್ಲಿದ್ರು. ಏನೋ ಇಲ್ಲಿ ಪರಿಸರದ ಲೋಕಲ್ನವರೆಲ್ಲ ಒಟ್ಟಾಗಿ ಅವರನ್ನೊಂದು ಅಜ್ಜರ ಗಾಡಿಗೆ ಹಾಕಿದ್ರು. ಅವ್ರು ಇಂಜೆಕ್ಷನ್ ತಗೊಂಡು ಅಲ್ಲಿ ಏನೋ ಅವ್ರಿಗೆ ಸರಿ ಆಗಿಲ್ಲ, ಪುನಃ ಅಲ್ಲಿ ಏನೋ ಗಲಾಟೆ ಮಾಡ್ಕೊಂಡ್ರು ಅಂತ ಇಲ್ಲಿ ಬಂದು ಬಿಟ್ರು ಅವರನ್ನು. ಆ ನಂತರ ಮತ್ತೆ ಬಂದು ಇಲ್ಲಿದ್ರು. ಪುನಃ 1 ವಾರ ಸಹ ಇರಲಿಲ್ಲ, ಪುನಃ ಇಲ್ನೆಸ್ ಆಯಿತು. ಪುನಃ ಅದೇ ಥರ ಏನೋ ಇನ್ನು ಅವ್ರಿಗೆ ಹೊಟ್ಟೆಗೆ ಯಾರು ಇಲ್ಲಿ ಫಂಕ್ಷನ್ ಇದ್ರೆ ಊಟ ಅವರಿಗೆ ಇಲ್ಲ, ಯಾರು ಕೊಡಲಿಲ್ಲ. ತುಂಬ ಇಲ್ನೆಸ್ ಅಂದರೆ ತುಂಬ ಇಲ್ನೆಸ್ ಆದರು ಅವರು. ಸಾವಿರ ಪರಿಸ್ಥಿತಿಗೆ ಮತ್ತೆ ಏನೋ ಇಲ್ಲಿ ಒಂದು ಸಿಸ್ಟರ್ ಇದ್ದಾರೆ, ಅವರು ಸಂಗೀತ ಅಂತ ಹೇಳಿ ಗೌರ್ಮೆಂಟ್ ಅವರು. ಮತ್ತೆ ಪುನಃ ಇವರನ್ನು ಅಜ್ಜರ ಗಾಡ ಹಾಕಿ ಸಮಾಧಾನ 1 ತಿಂಗಳು ಇರ್ತಾರೆ ಅಜ್ಜರ ಗಾಡೆ. 1 ತಿಂಗಳು ಅಲ್ಲಿ ಇದ್ರು ಅವರು. ಮತ್ತೆ ಇಲ್ಲಿ ಕಾರ್ಪೊರೇಟ್ರ್ ಇದ್ರು. ಕಾರ್ಪೊರೇಟ್ರ್ ಅವರು ಕೂಡ ಪುರಸಭೆಯ ಕಾರ್ಪೊರೇಟರ್ ಅವರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರ ಮುಖಾಂತರವೇ 108 ಅಲ್ಲಿ ಇವರನ್ನು ಅದೇ ಪೊಲೀಸ್ನವ್ರು ಬಂದು ಇವರನ್ನು ಕರ್ಕೊಂಡು ಹೋಗಿ ಕಾರ್ಪೊರೇಟರ್ ಹರಿಣಿ ಅಂತ ಹೇಳಿ, ಹರಿಣಿ ಮತ್ತೆ ಇಲ್ಲಿ ಪರಿಸರ ಸುತ್ತಮುತ್ತ ಪರಿಸರದವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವರನ್ನು ಅಜರ ಗಾಡಿಗೆ ಹಾಕಿದ್ರು. 1 ತಿಂಗಳ ಕಾಲ ಅಲ್ಲಿದ್ರು. ಮತ್ತೆ ಇವರಿಗೆ ಯಾರು ಹಿಂದೆ ಮುಂದೆ ಇಲ್ಲ, ಯಾರೋ ದೂರದವರು ಏನೋ ಬ್ಯಾಂಕಿಂದಿಗೆ 4,000 ಗಡಪಾರಿಗಿತ್ತ ಅದೇ ಯಾವ್ದು ಅಂತ ಗೊತ್ತಿಲ್ಲ. ಅದು ಅವರ ಮೊಬೈಲ್ ಅಲ್ಲಿ ಮಾಹಿತಿ ಇರ್ಬೋದು ಮೇಡಮ್, ನಮ್ಗೂ ಕರೆಕ್ಟ್ ಗೊತ್ತಿಲ್ಲ ಅವರ ಬಗ್ಗೆ. ಯಾರೋ 4,000 ಕಳಿಸ್ತಿದ್ದೇನೆ ಅನ್ನೋ ಮಾಹಿತಿ. ಮತ್ತೆ ಅವರಿಗೆ ಒಬ್ಬರನ್ನು ಕಾಂಟ್ಯಾಕ್ಟ್ ಆದಾಗ ನಮ್ಗವ್ರಿಗೂ
ಸಂಬಂಧ ಇಲ್ಲ, ದೂರದಲ್ಲಿ ರಿಲೇಷನ್ ಅಂತ ಹೇಳಿದ್ದಾರೆ ಬಿಟ್ರೆ ಮತ್ತೆ ನಮ್ಗೆ ಅವರು ಆತ್ಮೀಯರು ನಮ್ಗೆ ಸಂಬಂಧ ಉಂಟು ಅಂತ ಅವರು ಕೂಡ ನಮ್ಗೆ ಹೇಳಿಲ್ಲ, ಮಾಹಿತಿ ಕೊಡ್ಲಿಲ್ಲ ಏನು ಕೂಡ. ನೋಡಿ ಏನಾದ್ರೂ ವ್ಯವಸ್ಥೆ ಮಾಡಿ ನೀವು. ನಮ್ಗೆ ಸಮಸ್ಯೆ ಇದ್ದಿದ್ದು ದೇವಸ್ಥಾನವರಿದ್ದಾರೆ, ಊರಿನ ದೇವರು, ಗ್ರಾಮ ದೇವರು. ಇಲ್ಲಿ ಅವರು ಅಂದ್ರೆ ಅವರ ತಪ್ಪು ಅಂತ ಹೇಳುದಲ್ಲ, ಇಲ್ಲೇ ಮಲಮೂತ್ರ ಮಾಡ್ತಿರ್ತಾರೆ, ಪಬ್ಲಿಕ್ ಇಲ್ಲಿ ಬರ್ತಿದ್ದಾರೆ. ಅಜ್ಜರ ಕಾಲದ ಅಜ್ಜರ ಕಾಡ ಎರಡು ಸಲ ಆಯ್ತು ಅಲ್ಲಿ. ಮೂರನೇ ಸಲ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲ, ಈಚೆ ಇದು ಉಂಟಲ್ಲ ಶಾಲೆದ್ದು, ಅದರಲ್ಲಿ ಕೂಡ ಮದ್ದು ಅವ್ರು ಹೇಳಿದ್ದಾರೆ, ನೀವು ಇನ್ನು ಅಲ್ಲಿ ಹೋಗ್ಬಾರ್ದು, ಇಲ್ಲಿಗೇನೆ ಬರ್ಬೇಕು ಹೇಳಿದಾರಲ್ಲ. ಹೇಳಿದ್ದಾರೆ ಅಜ್ಜ ಬೇತಗಡೆಗಳ ಪೈರ ಬಲ್ಲಿ ಬಂತಾರ, ಅಜ್ಜರ ಗಾಡಿ ಹೊರಡು ಬಂತಾರ, ಅಲ್ಲಿಗೆ ಹೇಳಿದ್ದಾರೆ ನೀವು. ಹಾಗಾಗಿ ಪುನಃ ಅದು ಕಾಲು ಸಮಸ್ಯೆ ಉಂಟು, ಅವರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡಿಸಿ ಮೇಡಮ್ ನಮ್ಗೆ. ಸರ್ ಎಂತ ಮಾಡಬೇಕಿಲ್ಲ? ಅದೇ ಒಂದು ಆಪರೇಷನ್ ಮಾಡಿ ಸರಿ ಮಾಡ್ಲಿಕ್ಕೆ ಆಗ್ತದೆ, ನೋಡೋಣ ಹೇಗೆ ಅಂದ್ರೆ ಎಷ್ಟು ಇದು ಮಾಡ್ಬೋದು ಅಂತೇಳಿ, ಆಯ್ತಾ. ಅದೇ ಡಿಬಲ್ಕಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಬಲ್ಕನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಈಗ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರೆ ಕೊಟ್ಟು ನೋಡೋಣ, ಮಾತ್ರೆಯಲ್ಲಿ ಗುಣ ಆದರೆ ಆಯ್ತು, ಮತ್ತೆ ಚಿಕ್ಕದೊಂದು ಆಪರೇಷನ್ ಮಾಡಿ ಸರಿ ಆಯ್ತು. ನೋಡುವ, ಮಾತ್ರೆ ಕೊಟ್ಟು ನೋಡ್ತೇನೆ ನಾನು, ಬಿಡುವುದಿಲ್ಲ ನೋಡುವ ಆಯ್ತಾ. ಒಂದು 15 ದಿವಸ ತಗೊಳ್ಳಿ, ಕಡಿಮೆ ಅಂದ್ರೆ ಮತ್ತೆ ನಾನು ಹೇಳ್ತೇನೆ. ಹೇಗುಂಟು ಜ್ಯೂಸು? ಬಾರ್ಲಾಕೊಂಡು ಬರ್ಲಾಕುಂಟಾ? ಕುಡೀರಿ ಕುಡೀರಿ. ಇನ್ನೊಂದು ಬೇಕಾ? ಸಾಕಾ? ಆ ಪಾಪ ಅವನನ್ನು ಕರ್ಕೊಂಡು ಬಂದು ಎಲ್ಲ ಖರ್ಚು ಮಾಡಿಸಿ ಹೋಗುದಾ? ಲೀಲಾರೆ, ಮೊನ್ನೆ ನೀವು ಕಾಪು ದೇವಸ್ಥಾನದಿಂದ ನಾವೀಗ ನಿಮ್ಮನ್ನ ಈಚೆ ಕರ್ಕೊಂಡು ಬಂದೇವಲ್ಲ, ಕರ್ಕೊಂಡು ಬಂದ ಮೇಲೆ ಹೇಗಿದ್ದೀರಾ? ನಾನು ಈಗ ಆರೋಗ್ಯವಾಗಿದ್ದೇನೆ. ಮತ್ತೆ ನನಗೆ ತುಂಬ ಜನಗಳಿದ್ದಾರೆ ಇಲ್ಲಿ, ಅಲ್ಲಿ ಆದರೆ ಯಾರು ಇರಲಿಲ್ಲ ಅಷ್ಟು. ಮನೆಯಲ್ಲಿ ನಿಮ್ದು? ನನಗೆ ಮನೆಯೇ ಬೇಜಾನೆ ಅಂತ ನೋಡಿ, ಈಗ ಎಲ್ಲರೂ ಅವರವರ ದಾರಿಯಲ್ಲಿ ಹೋಗಿದ್ದಾರೆ. ನಾನು ಒಬ್ಬಳೆ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಎಲ್ಲರೂ ಒಟ್ಟಿನ ಮನೆಯಲ್ಲ ಅದು, ನಾನು ಯಾಕೆ ಒಬ್ಬಳೆ ಕೂತ್ಕೊಳ್ತೇನೆ? ಹಾಗೆ ನೀವು ದೇವಸ್ಥಾನದ ಹತ್ರ ಇದ್ದೀರಿ? ಹೌದು, ಇಲ್ಲಿ ತುಂಬ ಜನ ಇದ್ದಾರೆ, ಮಕ್ಕಳು ಮರಿಗಳು ಎಲ್ಲ ಇದ್ದಾರೆ. ಕುಶಾಲ್ ಗಮ್ಮತ್ತೆಲ್ಲ ಮಾತಾಡ್ತಾರೆ. ಹೋಯ್ಗಂಟಲ್ಲ, ಇದು ಇದ್ದರೆ ಯಾರು ಬೇಕಂತೇಳಿ ಇಲ್ಲ, ಹಾಗೆಲ್ಲ ಇದ್ದಾರೆ. ಹೌದು, ನನಗೆ ಸ್ನಾನ ಮಾಡಲಿಕ್ಕೆ ಎಲ್ಲ ನೀರು ಇದು ಮಾಡಿಕೊಡ್ತಾರೆ. ಡ್ರೆಸ್ಸುಗಳು ಅವರು ಕೊಟ್ಟದ್ದು ಅಲ್ಲ, ಕಾಲು ನೋವಿಗೆ ಕರ್ಕೊಂಡು ಹೋಗ್ತಾರೆ. ನೀವು ಸಂತೋಷವಾಗಿದ್ರೆ ಆಯ್ತು ಅಷ್ಟೇ. ಈಗೇನು ತೊಂದರೆ ಇದಿಲ್ಲ, ಜನ ಎಲ್ಲ ಇದ್ದಾರಲ್ಲ, ತಿನ್ನು ಊಟಂದ್ರೆ ನನಗೆ ಹಸಿಗಲ್ಲ. ನನಗೆ ಹೋಟೆಲ್ ಜನ ಇರ್ಬೇಕು, ಮಕ್ಕಳುಗಳು ಒಳ್ಳೇದಿದ್ದಾರೆ. ಅವನು ಸಣ್ಣ, ಅವನು ಶಾಲೆಗೆ ಹೋಗ್ತಾನಲ್ಲ, ಅವನು ಎಂತ ಬೇಕಾದ್ರೆ ನನಗೆ ಓಡಿ ಹೋಗಿ ತಂದು ಕೊಡ್ತಾನೆ ಪಾಪ.